ನಮಸ್ಕಾರ ನಮಸ್ಕಾರ. ಆ, ನಾವು ಸ್ವಲ್ಪ ದೂರ ಇದ್ದಾಗಲೇ ಜನ ನಮ್ಮ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಾರೆ ಅಂತ ಅನಿಸುತ್ತೆ. ಹತ್ತಿರ ಇದ್ದಾಗ ಆ, ಇದು ಗೊತ್ತಾಗೋದಿಲ್ಲ. ಆ, ಯಾಕಂದರೆ ಯೋಚನೆಗಳು ತುಂಬ ಯೋಚನೆಗಳು ಏನಂತಾರೆ ಮಿಕ್ಸ್ ಆಗಿಬಿಟ್ಟಿದೆ. ಅವರು ನಮ್ಮದು ಯೋಚನೆಗಳು ಇದೆಲ್ಲ ನಮಗೆ ಗೊತ್ತಿರುತ್ತೆ ನಮ್ಮ ಯೋಚನೆ ಏನು ಅಂತ. ಬಟ್ ಇನ್ನೊಬ್ಬರ ಯೋಚನೆ ಹೇಗೆ ಅಂತ ಆ, ನಾವು ಊಹೆ ಮಾಡ್ಬೋದು, ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ಈಗ ಯೋಚನೆ ಮಾಡ್ತಿದ್ದೀರಲ್ಲ ಅಂತ ಹೇಳೋದ್ರೊಳಗೆ ಅವ್ರದ್ದು ಯೋಚನೆ ಬದಲಾಗಿರುತ್ತೆ. ಈಗ ನಾನು ಹೇಳ್ತೀನಿ, ನಿಮಗೆ ಈಗ 12ವರೆಗೆ ಊಟ ಮಾಡಬೇಕು ಅನ್ನೋ ಯೋಚನೆ ಬರ್ತಾ ಇದೆ ಅಂತ. ಈಗ ನಾನು ಹೇಳ್ತಾ ಇದ್ದಂಗೆ ನಿಮ್ಗೆ ಯೋಚನೆ ಬದಲಾಗಿರುತ್ತೆ. ಸೊ ನಿಮಗೆ ಕರೆಕ್ಟಾಗಿ 12 ಗಂಟೆ 30 ನಿಮಿಷಕ್ಕೆ ನಿಮ್ಗೆ ಏನು ಯೋಚನೆ ಬಂತು ನಿಮ್ಮ ಮನಸ್ಸಿಗೆ ಅದು ನಾನು ಹೇಳೋಕ್ಕಾಗಲ್ಲ. ಆದರೆ ಒಂದು ನಿಮ್ಮದು ಹವ್ಯಾಸಗಳನ್ನೆಲ್ಲ ನೋಡಿ ನಿಮ್ಮದೊಂದು ಥಿಂಕಿಂಗ್ ಪ್ಯಾಟ್ರನ್ ಹೇಳ್ಬೋದು ನಾನು. ಯಾವ ಥರ ನೀವು ಯೋಚನೆ ಮಾಡ್ತೀರಾ, ಇನ್ನೊಬ್ಬರನ್ನ ಮೆಚ್ಚಿಸೋಕ್ಕೆ ನೀವು ಎಷ್ಟೆಲ್ಲ ಒದ್ದಾಡ್ತೀರಾ, ಅದನ್ನೆಲ್ಲ ಹೇಳ್ಬೋದು. ಬಟ್ ಇನ್ನೊಬ್ಬರನ್ನ ಮೆಚ್ಚಿ ಇದು ಮಾಡೋಕ್ಕೋಗಿ ಮೆಚ್ಚೋಕ್ಕೋಗಿ ನೀವು ನಿಮ್ಮ ಒಂದು ಗುಣ ಸ್ವಭಾವನೇ ಬದಲಾಗತ್ತೆ. ಕೆಲವು ಟೈಮ್ ತುಂಬ ಟೈಮ್ ಆಗತ್ತೆ. ಯಾಕೆಂದರೆ ನಿಮಗನ್ಸೋದನ್ನು ನಿಮಗೆ ಮಾಡೋಕ್ಕೆ ಬಿಡಬಾರ್ದು ಅಂತ ಎಷ್ಟು ಜನ ಇರ್ತಾರೆ ಅಂದರೆ, ಲೈಕ್ ಜಾಸ್ತಿ ಬೇಡ, ಒಂದು 5-6 ಜನ ಇದ್ದರೆ ಸಾಕು. ನೀವು ನಿಮಗನ್ಸಿದ್ದನ್ನು ಮಾಡೋಕ್ಕೆ ಆಗಲ್ಲ. ಅದನ್ನು ಮುಂದೆ ಹಾಕ್ತಾ ಹೋಗ್ತೀರ. ಅಷ್ಟೊತ್ತಿಗಾಗಲೇ 45-50 ವರ್ಷ ಆಗಿರುತ್ತೆ. ಇವಾಗ ಸುಮಾರು ಜನ ಮಿಡಲ್ ಏಜ್ ಅವ್ರು ಬೇಕಾದ್ರೆ ಯೋಚನೆ ಮಾಡಿ ನೋಡಿ, ನೀವು ನಿಮಗನ್ಸ್ದಂಗೆ ಎಷ್ಟು ಬದುಕಿದ್ದೀರಾ ಅಂತ. ನಿಮಗನ್ಸೇ ನೀವು IT ಜಾಬಲ್ಲಿದ್ದೀರಾ, ಇಲ್ಲ ನಿಮಗನ್ಸ್ಬಿಟ್ಟೆ ನೀವೇನಾದ್ರು ಬೇರೆ ಚೆನ್ನಾಗಿ ದುಡಿಮೆ ಚೆನ್ನಾಗಿದೆ ಅಂತ ಯಾವುದೋ ಇದು ಮಾಡ್ತೀರ. ಬಟ್ ಅದರಿಂದ ಏನು ಮನಸ್ಸಿಗೇನು ತೃಪ್ತಿ ಅನ್ನೋದು ಇರಲ್ಲ. ಒಟ್ಟು ದುಡಿಮೆ ಚೆನ್ನಾಗಿದೆ ಅಲ್ಲಿ ಅಂತ ಅದು ಇದು ಮಾಡ್ತಾ ಇರ್ತೀರ. ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನೀವು ಕೆಲಸನ ಮಾಡ್ತಾ ಇರ್ತೀರ. ಅದಕ್ಕಾಗಿ ನಿಮಗೆಲ್ಲ ಸ್ಟ್ರೆಸ್ಸು ಮತ್ತು BP ಅದು ಇದು ಎಲ್ಲ ಬೇರೆ ಬೇರೆ ಎಲ್ಲ ಮನಸ್ಸಿಗೆ ಬೇಡದೇ ಇರೋದನ್ನು ನೀವು ರಿಜೆಕ್ಟ್ ಮಾಡಬೇಕು. ಬಟ್ ಅದರಿಂದನೇ ಏನಂತೀರ, ನಿಮಗೆ ಆರ್ಥಿಕವಾಗಿ ಅದರಿಂದ ಲಾಭ ಆಗ್ತಿರುತ್ತೆ. ಆದರೆ ಮನಸ್ಸಿಗೆ ಇದಿರಲ್ಲ, ಏನೋ ಶಾಂತಿ ನೆಮ್ಮದಿ ಇರಲ್ಲ.
ಚೆನ್ನಾಗಿ ದುಡಿತಾ ಇರ್ತೀರ, ಬಟ್ ಅದೊಂದು ಸ್ಟ್ರೆಸ್ ಒಂದು ಲಗೇಜ್ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಆಫರ್ ಇರುತ್ತಲ್ಲ, ನಿಮಗೆ ದುಡಿಮೆ ಚೆನ್ನಾಗಿರಬೇಕು ಅಂದರೆ ಅದ್ರ ಜೊತೆ ಆಫರು ಸ್ಟ್ರೆಸ್ಸು, ಬಿ ಪಿ ಇದೆಲ್ಲ. ಸೊ ಲೈಫ್ ಸ್ಟೈಲ್ ಒಂದು ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಸ್ಟ್ರೆಸ್ಸು ಕಡಿಮೆ ಆಗತ್ತೆ. ಎಲ್ಲ ನಿಮ್ಮ ಚಾಯ್ಸ್ ಬೆಲೆ ಇರೋದು. ಜಾಸ್ತಿ ಸ್ಟ್ರೆಸ್ ತಗೊಂಡು ಜಾಸ್ತಿ ದುಡಿದು ಬೇಗ ರಿಟೈರ್ ಆಗಿಬಿಡಿ. ಯಾಕೊಂದು 45ಕ್ಕೆಲ್ಲ ಎಷ್ಟು ಸ್ಟ್ರೆಸ್ ತಗೊಂಡು ಎಷ್ಟು ಕೋಟಿ ದುಡಿತಿರೋದು ದುಡ್ದು ಹಾಕಿ, ಆಮೇಲೆ ಏನಾದ್ರು ಸ್ವಲ್ಪ ಒಂದು ಮೀಡಿಯಮ್ ಆವ್ರೇಜ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸಿ. ಯೋಚನೆ ಬದಲಾದರೆ ಜೀವನನೂ ಬದಲಾಗತ್ತೆ, ಒತ್ತಡನೂ ಕಡಿಮೆ ಆಗತ್ತೆ. ಎಲ್ಲದು ಮನಸ್ಸಿನ ಆಟನೇ, ಅದನ್ನು ನೀವು ತಿಳ್ಕೊಬೇಕು ಅಷ್ಟೆ. ಯಾರು ಆನ್ಲೈನ್ ಇದ್ದೀರಾ? ಇವತ್ತು ರಜಾ ಇದೆ, ಮನೇಲಿರ್ತೀರ. 11:30 12 ಗಂಟೆ. ಇನ್ನು ಒಂದೇನು ಅಂದರೆ, ಲೈಕ್ ಯಾರೋ ಒಬ್ಬರು ಒಂದು ಹೊಸ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವರು ಸಕ್ಸಸ್ ಆಗ್ತಾರ ನೋಡಿ ಆಮೇಲೆ ನಾವು ಫಾಲೋ ಮಾಡೋಣ ಅಂತ ಇರ್ತೀರ. ಫಾಲೋ ಮಾಡಬೇಕು ಅಂತಿಲ್ಲ, ಆದರೆ ನೀವು ಒಂದು ಹೊಸ ದಾರಿನ ನೀವೇ ಸೃಷ್ಟಿ ಮಾಡ್ಕೊಬೋದು. ಅಂದರೆ ಸ್ವಲ್ಪ ಎಲ್ಲ ಯೋಚನೆಗಳು, ಜೀವನ ಶೈಲಿ ಎಲ್ಲ ಬದಲಾಯಿಸ್ಕೊಬೇಕಷ್ಟೆ. ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಬಾಲ್ಯದಲ್ಲಿ ಇದ್ದ ನಮ್ಮ ದೇಹ ಯೌವನದಲ್ಲಿಲ್ಲ, ಯೌವನದಲ್ಲಿ ಇದ್ದ ದೇಹ ವಯಸ್ಸಾದ ಮೇಲೆ ಇರಲ್ಲ. ಲೈಕ್ ಬಾಡಿ ಸೆಲ್ಸು ಪ್ರತಿ ವರ್ಷ 2 ವರ್ಷಕ್ಕೊಂದ್ಸಲ ಎಲ್ಲದು ಚೇಂಜ್ ಆಗ್ತಾ ಇರುತ್ತೆ. ಈಗ ಕೂದಲು ಕಟ್ ಮಾಡ್ತೀವಿ, ಬೆಳೆಯುತ್ತೆ. ಉಗುರು ಕಟ್ ಮಾಡ್ತಾ ಇರ್ತೀವಿ, ಬೆಳೀತಾ ಇರುತ್ತೆ. ಅದೆಲ್ಲ ಕಾಣುತ್ತೆ. ಬೇರೆದೆಲ್ಲ ಸೆಲ್ಗಳು ಮತ್ತೆ ಇದಾಗೋದು, ಅದು ನಮಗಷ್ಟು ಗೊತ್ತಾಗೋದಿಲ್ಲ. ಆದರೆ ಸ್ಕಿನ್ನು ಎಲ್ಲ ಹೊಸ ಸ್ಕಿನ್ನು ಬರ್ತಾ ಇರುತ್ತೆ. ಆಮೇಲೆ ಈ ಕಣ್ಣು ಕೂಡ ಮೊದಲು ಇದ್ದಿದ್ದ ಕಣ್ಣು, ಇವಾಗಿರೋ ಕಣ್ಣು, ಸೆಲ್ಸು ಬೇರೆ, ಎಲ್ಲ ಹೊಸ ಸೆಲ್ಸು. ಕಿವಿಯೂ ಅಷ್ಟೇ, ಮೂಗು ಎಲ್ಲದು. ಸೊ ಇಡೀ ಬಾಡಿಯಲ್ಲಿ ನಿರಂತರ ಬದಲಾವಣೆ ನಡೀತಾ ಇರುತ್ತೆ. ದಿನ, ವಾರ, ತಿಂಗಳು ಬಾಡಿ ಚೇಂಜ್ ಆಗ್ತಾನೇ ಇರುತ್ತೆ. ನಾವು ಸರಿಯಾಗಿ ಗಮನ ಕೊಡ್ತಾ ಇರಲ್ಲ ಅಷ್ಟೆ. ನಾವು ಅದೇ ಬಾಡಿಲೇ ಇದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಾಡಿನೂ ಚೇಂಜ್ ಆಗ್ತಾ ಇರುತ್ತೆ, ಮೈಂಡು ನಿರಂತರ ಚೇಂಜ್ ಆಗ್ತಾ ಇರುತ್ತೆ. ನಾವು ಏನು ಬದಲಾಗ್ತಾ ಇಲ್ಲ, ಎಲ್ಲ ಹಂಗೆ ಇದೆ ಅಂತ ಭ್ರಮೆಯಲ್ಲಿ ಇರ್ತೀವಿ ಅಷ್ಟೆ. ಫುಲ್ ವಿಡಿಯೋ ನೋಡಿ, ಒಳ್ಳೆಯದೊಂದು ಮೆಸೇಜ್ ಇದೆ.